ಸಿಎಂ ಕುರ್ಚಿ ಬಗ್ಗೆ ಔಟ್ ಗೋಯಿಂಗ್ ಅನ್ನೋದನ್ನ ಹೆಂಗ್ ಒಪ್ಕೊಳ್ಳೋದು? ಅಲ್ಲ, ಇವತ್ತು ಆಡಳಿತ ಪಕ್ಷ ರಾಜ್ಯದ ಜನ ಬಹಳ ನಿರೀಕ್ಷೆ ಇಟ್ಟು ನಿಮಗೆ ಸುಳ್ಳು ಗ್ಯಾರಂಟಿಗಳ ಮೇಲೆ 136 ಸೀಟ್ ಮೇಲೆ ಗೆಲ್ಸಿದ್ರು. ಇವತ್ತು ನಿರೀಕ್ಷೆ ಮೀರಿದಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇವತ್ತು ಒಂದ್ ಕಡೆ ಅತಿವೃಷ್ಟಿ ಆಗ್ತದೆ, ಒಂದ್ ಕಡೆ ಅನಾವೃಷ್ಟಿ ಆಗ್ತದೆ, ಒಂದ್ ಕಡೆ ಎಲ್ಲ ಆಗ್ತದೆ. ಇವತ್ತು ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಅವರಲ್ಲೇ ಗೊಂದಲಗಳು, ಅವರೇ ಔತಣಕೂಟಗಳು, ಟಿಫನ್ಗಳು, ಕೋಳಿಗಳು, ನಾಟಿ ಕೋಳಿಗಳು ತಂದು ತಿನ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿದ್ದಾರೆ. ನಾವು ಜನಕ್ಕೆ ಇವತ್ತು ವಿರೋಧ ಪಕ್ಷದವಾಗಿ ನಾವು ಕೇಳಬೇಕಾಗ್ತದೆ, ಯಾರಪ್ಪ ಔಟ್ ಗೋಯಿಂಗ್ ಯಾರು, ಇನ್ಕಮಿಂಗ್ ಯಾರು ಅಂತ. ಔಟ್ ಗೋಯಿಂಗ್ ನಾವಲ್ಲ ಅನ್ನೋದಾದ್ರೆ ಹೇಳಿ. ಅಲ್ಲಲ್ಲ, ನಮಗೆ ಯಾಕೆ ವಿರೋಧ ಪಕ್ಷವಾಗಿ ನಾವು ಕೇಳಲೇಬೇಕಾಗುತ್ತಾ? ರಾಜ್ಯದ ಜನತೆ ಪರವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕಳ್ಳೆಕಾಯಿ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇವತ್ತು ವಿರೋಧ ಪಕ್ಷ ಹೇಳ್ಬೇಕು ಸಿದ್ದರಾಮಯ್ಯನವರು, ನಾನೇರಿ 5 ವರ್ಷ ಹೇಳ್ತಾರೆ ಅವರು ಪಾಪ. ಅದಾದ್ಮೇಲೆ ಒಂದು ಪದ ಬಳಸ್ತಾರೆ, ಹೈಕಮಾಂಡ್ ಹೇಳಿದ್ರೆ ನಾನು ಇರ್ತೀನಿ. ಹೈಕಮಾಂಡ್ ಕಡೆಯಿಂದ ಡಿಕ್ಲೇರ್ ಮಾಡಿಸಿ. ನಾಟಕಗಳಾಕೆ ದಿನಕ್ಕೊಂದು ನಾಟಕಗಳು, ಬೆಳಗ್ಗೆ ಒಂದು ನಾಟಕ, ಮಧ್ಯಾಹ್ನ ಒಂದು ನಾಟಕ, ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಲಂಚು, ರಾತ್ರಿಗೆ ಡಿನ್ನರು. ಈ ಆಟಗಳು ಯಾಕಪ್ಪ ಆಡ್ತೀರಾ? ಜನ ಏನಾಗಬೇಕಾಗಿದೆ ಇವತ್ತು? ಅಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರೊಬ್ರು ಕೂತಿದ್ರೆ ನಿಮ್ಗೆ ಯಾಕೆ ಕನ್ಫ್ಯೂಷನ್? ಯಾರಾದ್ರೂ ಕೂತಿರ್ಲಿ, ಕೂತಿರೋರು ಪಕ್ಕ ನಾನೇ ಕೂತಿರೋದು ಅಂತ ಡಿಕ್ಲೇರ್ ಮಾಡ್ಲಿ, ಹೈಕಮಾಂಡ್ ಆಗ್ಲೇ ಡಿಕ್ಲೇರ್ ಮಾಡ್ಲಿ, ಇಲ್ಲ ಮತದಾರರು ಮತದಾರ ಅಂತೂ ಡಿಕ್ಲೇರ್ ಮಾಡಿದಾರೆ. ಪಾಪ ನೀವೇ ಎತ್ಕೊಂಡಿದ್ರಪ್ಪ ಅವರು ಅಂತ. ಸಿದ್ದರಾಮಯ್ಯನವರು ಕೂತಿದ್ದಾರೆ, ನಾಳೆ ಪರಮೇಶ್ವರರೇ ಕುತ್ಕೋತಾರೆ ಅಂತ ಅನ್ಕೊಳ್ಳೋಣ. ಏನ್ ಆಡಳಿತಕ್ಕೆ ಏನ್ ವ್ಯತ್ಯಾಸ ಆಗತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳದ ಹಣ ಕೊಡದೇ ಇದ್ರು ಕೊಟ್ಟಿದ್ದೀನಿ ಅಂತ ಹೇಳುವಂತ ಒಂದು ಸುಳ್ಳು ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು 2 ತಿಂಗಳಿಗೆ 5,000 ಕೋಟಿ ಎಲ್ಲೋಗಿದೆ ಅಂತ ಇವತ್ತು ಕ್ಲಾರಿಫೈ ಮಾಡ್ತಾ ಇಲ್ಲ ಯಾರು. ಆಕೆ ಮಂತ್ರಿ ಹೇಳ್ತಾಳೆ, ನಾನು ಇರ್ಬೋದು ಅನ್ಕೊಂಡಿದ್ದೆ, ಖರ್ಚಾಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಯಾಕೆ? ನೀವು ಮಂತ್ರಿಗಳಲ್ವಾ, ಜವಾಬ್ದಾರಿ ಇಲ್ವಾ ನಿಮ್ಗೆ? ರಾಜೀನಾಮೆ ಕೊಟ್ಬಿಡಿ. ಮುಖ್ಯಮಂತ್ರಿನೇ ಹೇಳೋದಾಗಿದ್ರೆ ಇವತ್ತು ಮುಖ್ಯಮಂತ್ರಿ ಒರಿಜಿನಲ್ ಮುಖ್ಯಮಂತ್ರಿ ಯಾರು? ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ, ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ರ, ಇಲ್ಲ ಪರಮೇಶ್ವರ ಅನ್ನೋದನ್ನ ಹೇಳ್ಕೊಳ್ರಪ್ಪ. ನೀವು ಹೇಳ್ಕೊಂಬಿಡಿ, ನಾವ್ ಯಾವ್ದು ನಿಮ್ಮನ್ನ ಕೇಳಕ್ ಬರೋದಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಸ್ಥಿತಿಗತಿಗಳನ್ನ ಮತ್ತೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಹೊಸ ಸರ್ಕಾರ ರಚನೆ ಮಾಡ್ಕೊಳ್ಳಿ. ಇದೆಲ್ಲ ಬಿಜೆಪಿ ಅಪಪ್ರಚಾರ. ನಾವೆಲ್ಲ ಚೆನ್ನಾಗಿದ್ದೀವಿ, ವಿ ಆರ್ ಲೈಕ್ ಬ್ರದರ್ಸ್ ಅಂತ ಹೇಳ್ತಿದ್ದಾರೆ. ಬ್ರದರ್ಸ್, ಕುಕ್ಕರ್ ಬ್ರದರ್ಸ್. ಇದು ಒರಿಜಿನಲ್ ಬ್ರದರ್ಸ್ ಅಲ್ಲ. ಇದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಒರಿಜಿನಲ್ ಬ್ರದರ್ಸ್ ಅಲ್ಲ, ಕುಕ್ಕರ್ ಬ್ರದರ್ಸ್ ಮಾತ್ರ ಬ್ರದರ್ಸ್ ಆಗ್ತಾರೆ. ಕಾಯ್ತಾ ಇದ್ದಾರೆ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಹೇಳ್ತಾರೆ, ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಡಿ ಕೆ ಶಿವಕುಮಾರ್ 2 ಕಣ್ಣು ಹೋಗ್ಲಿ, ನಾನ್ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ. ಅಕಸ್ಮಾತ್ ಬಿಟ್ಕೊಟ್ರೆ ನನ್ನ ಟೀಮ್ ಅಲ್ಲಿ ಇರ್ತಕ್ಕಂಥವ್ರು ಕೂಡಲೇ ರಾಜೀನಾಮೆ ಕೊಡ್ತಾರೆ. ಅಥವಾ ಅದು ಲೋಕಕ್ಕೆ ಹೇಳಿರ್ತಕ್ಕಂಥ ಸತ್ಯ ಅದು. ಇವತ್ತು ಹಿಂದೆ ಇದೇ ಕುಮಾರಸ್ವಾಮಿ ಅವರಿಗೆ ಏನ್ ಹೇಳಿದ್ರು? ನೀವು ಪುರಾಣನೇ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದಂತ ಗಟ್ಟಿ ವಾಯ್ಸಲ್ಲಿ ಹೇಳಿದಂತವ್ರು ಯಾರು? ಸಿದ್ದರಾಮಯ್ಯನವರು. ಇಬ್ಬರದು ಜಂಟಿ ಸರ್ಕಾರ ತಾನೇ ಅದು. ಜಂಟಿ ಸರ್ಕಾರದಲ್ಲಿ ಯಾರು ಬೀಳ್ಸಿದ್ 17 ಜನ ಕಳ್ಸಿದ್ ಯಾರು? ಇದೇ ಸಿದ್ದರಾಮಯ್ಯನವ್ರೆ. ಅವ್ರ ಉದ್ದೇಶ ಏನು? ನನ್ನ ಎದುರಾಳಿ ಸ್ಟ್ರಾಂಗ್ ಆಗ್ಬಾರ್ದು, ನನ್ನ ಎದುರಾಳಿಗೆ ಯಾವುದೇ ಕಾರಣಕ್ಕೂ ನನ್ನ ಎದುರಾಳಿಗೆ ಅವಕಾಶ ಕೊಡಬಾರ್ದು. ಮಂತ್ರಿ ಎದುರಾಳಿ ಬಿಜೆಪಿನೂ ಅಲ್ಲ, ಜೆಡಿಎಸ್ ಅಲ್ಲ, ಡಿ ಕೆ ಶಿವಕುಮಾರ್. ಯಾಕಂದ್ರೆ ಮೂಲ ಪಾಪ ಕಷ್ಟಪಟ್ಟು ಬಂದ್ ನಾವು ಅವ್ರ ಬಗ್ಗೆ ಪಾಪ ಅಂತೂ ಹೇಳ್ಬಾರ್ದು. ಅವ್ರು ನಮ್ಮ ವಿರೋಧಿ ಪಕ್ಷ ಆದ್ರೂ ಆತ ಮುಖ್ಯಮಂತ್ರಿಯಾಗಿ ಆಗ್ಬೇಕು ಅನ್ನೋ ಆಸೆಯಿಂದ ಒಕ್ಕಲಿಗರಿಗೆಲ್ಲ ಹೇಳ್ದ, ನೋಡ್ರಪ್ಪ, SM ಕೃಷ್ಣ ಆದ್ಮೇಲೆ ನಾನೇ ಮುಖ್ಯಮಂತ್ರಿ, ನನ್ನನ್ನು ಯಾವುದೇ ಕಾರಣಕ್ಕೂ ನೀವು ಕೈ ಬಿಡಬೇಡಿ, ನನಗೊಂದು ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಜನಕ್ಕೆ ಮೋಸ ಮಾಡಿ ಜನರ ಹತ್ರ ಓಟ್ ತಗೊಂಡು ಇವತ್ತು ಅವ್ರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರ್ತದೆ? ಒಂದ್ಸಾರಿ ಹಿಂಗೆ ಜೈಲ್ಗೆ ಹೋದಾಗ ಅವ್ರ ತಾಯಿ ಹೇಳ್ತಾರೆ, ಸಿದ್ದರಾಮಯ್ಯನು ನನ್ನ ಮಕ್ಕಳು ಕಂಡ್ರೆ ಆಗಲ್ಲ, ಅವನೇ ಜೈಲಿಗೆ ಕಳಿಸಿದ್ದು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಬಹಿರಂಗವಾಗಿದೆ, ಎಲ್ರಿಗೂ ಗೊತ್ತಿರೋ ಸತ್ಯನೇ. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಬಿಟ್ಕೊಡ್ಬೇಕು. ಆಗಿದ್ರಪ್ಪ 7 ವರ್ಷ ನೀವೇ ಆಗಿದ್ರಿ, ಇವತ್ತು ಬಿಟ್ಕೊಡಿ ಪಾಪ. ಡಿ ಕೆ ಶಿವಕುಮಾರ್ ಒಂದ್ಸರಿ ಮುಖ್ಯಮಂತ್ರಿ ಆಗೋದಾದ್ರೆ ಆಗ್ಲಿ. ಅದೇ ಸಿದ್ದರಾಮಯ್ಯ ಬಿಜೆಪಿ ಅವ್ರು ಮಾಡೋದೆಲ್ಲ ದ್ವೇಷದ ಭಾಷಣನ. ಬಿಜೆಪಿ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಲ್ಲ. ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಮಾತಾಡ್ತಾರೆ, JDS ಅವರು ಮಾತಾಡ್ತಾರೆ, ಪತ್ರಕರ್ತರು ಕೆಲವು ವಿಷಯಗಳನ್ನ, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದು ದ್ವೇಷ ಆಗೋದಿಲ್ಲ. ಅದು ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆ ವಾಕ್ ಸ್ವಾತಂತ್ರ್ಯನ ಬಳಕೆ ಮಾಡ್ಕೊತಾರೆ. ವಾಕ್ ಸ್ವಾತಂತ್ರ್ಯನ ಕಡಿವಾಣ ಹಾಕೋದಕ್ಕೆ ಎಮರ್ಜೆನ್ಸಿ ತಂದ್ರಲ್ಲ ಇಂದಿರಾ ಗಾಂಧಿ ಅವರು, ಆ ಇಂದಿರಾ ಗಾಂಧಿ ತಂದಂತ ಎಮರ್ಜೆನ್ಸಿಯನ್ನ ಇವತ್ತು ಮತ್ತೆ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇದನ್ನ ತಪ್ಪು ಅಂತ ಹೇಳ್ಬೇಕಾದ್ದು ನಮ್ಮ ಧರ್ಮ ಇದೆ. ನಮ್ಮ JDS ಅವರಿಗೆ ನಮ್ಮ ಮೇಲೆನೆ ಇವತ್ತು ದ್ವೇಷ ಭಾಷಣದ ಬಗ್ಗೆ ಕಾನೂನು ತರ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. ಅದು ಇವತ್ತು ಡಿ ಕೆ ಶಿವಕುಮಾರ್ಗೂ ಅನ್ವಯಿಸ್ತದೆ. ಇವತ್ತು ನನ್ನ ತಮ್ಮನ ಸೋಲ್ಸ್ಬಿಟ್ರಲ್ಲ, ಇದು ಓಪನ್ ಆಗಿ ಹೇಳಿದ್ದು. ರೈಟ್, ವೆರಿ ನೈಸ್. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ. ಈಗ ನೋಡಿ, ಸದನದಲ್ಲಿ ಚರ್ಚೆ ಮಾಡಿದ್ಮೇಲೆ ಎಲ್ಲ ಬಿಡುಗಡೆ ಆಗುತ್ತೆ, ಲೆಕ್ಕ ಸಿಗುತ್ತೆ ಅನ್ನೋದಾದ್ರೆ ಲೆಕ್ಕ ತಪ್ಪಿರೋದು ಎಷ್ಟು ಹಂಗಾದ್ರೆ? ಈಗ ಅವರೇ ಒಪ್ಕೊಂಡಂಗೆ, ಕ್ಷಮೆ ಕೇಳ್ದಂಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆ ಕೇಳ್ದಂಗೆ 2 ತಿಂಗಳದ್ದು ಹೋಗಿದೆ ಅಂತ ಹೇಳ್ತಾರೆ. 5,000 ಕೋಟಿ 5,000 ಕೋಟಿ ಎಲ್ಗೆ ಹೋಯ್ತು? ಯಾವ ಕಡೆ ಹೋಗಿದೆ? ಯಾವ ಚುನಾವಣೆಗೆ ಹೋಗಿದೆ? ಅಥವಾ ಯಾರ ಜಾಬ್ಗೆ ಹೋಗಿದೆ? ಯಾರ ಮನೆಗೆ ಹೋಗಿದೆ? ಅದು ಬೇಕಲ್ವಾ?
ಲೆಕ್ಕ ಕೊಡಿ. ಅದಕ್ಕೆ ಆಯಾಮ ಹೇಳೋದು ನಾನು ಇದಕ್ಕೇನು ಹೇಳೋದಿಲ್ಲ, ಮುಖ್ಯಮಂತ್ರಿಗಳು ಅಂದ್ರೆ ಮುಖ್ಯಮಂತ್ರಿಗಳ ಡೈರೆಕ್ಷನ್ ಮೇಲೆ ಏನೋ ಆಗಿದೆ, ಮುಖ್ಯಮಂತ್ರಿಗಳು ಇದ್ರಲ್ಲಿ ಅಪರಾಧಿ ಆಗ್ತಾರೆ. ಯಾಕಂದ್ರೆ ಮಂತ್ರಿ ಆದವ್ರಿಗೆ ಜವಾಬ್ದಾರಿ ಇಲ್ಲ ಅಂದ್ಮೇಲೆ ಮುಖ್ಯಮಂತ್ರಿನೇ ಜವಾಬ್ದಾರಿ ತಗೋಬೇಕು. ಆಯಮ್ಮ ಹೇಳಿದಾನೆ, ನಾನು ಹೇಳಲ್ಲಪ್ಪ, ನಾನೇನು ಹೇಳಲ್ಲ, ಮುಖ್ಯಮಂತ್ರಿ ಹೇಳ್ಬೇಕು ಇದಕ್ಕೆ. ನೀನ್ ಮಂತ್ರಿ ಹಾಕಿದ್ಯಾ, ರಾಜೀನಾಮೆ ಕೊಡಮ್ಮ, ನೀನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾವು ಏನು ಕೇಳಲ್ಲ. ಗಾಟ್ ಇಟ್ ನೈಸ್. ಕುಮಾರ್ ಅವ್ರು ಹೇಳ್ಬೇಕಾ ಎರಡೂ ಪ್ರಶ್ನೆಗಳಿಗೆ ದ್ವೇಷ ಭಾಷಣ ಅಂದಾಗ ಇವತ್ತು ರಕ್ತಕ್ಕೆ ರಕ್ತ ಅನ್ನುವ ಸಂವಿಧಾನ ನಮ್ಮದಲ್ಲ. ರಕ್ತಕ್ಕೆ ರಕ್ತ ಮತ್ತೆ ನೀರು ಎರಡು ಒಟ್ಟಿಗೆ ಹರಿಯಲ್ಲ ಅಂದ್ಬಿಟ್ಟು ಆಯ್ತು ಬಿಡಿಯಪ್ಪ, ಕರ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆ. ಈಗ ಇವ್ರು ಮಾತ್ರ, ಬೇರೆ ಯಾರು ಕೇಳ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಕುಕ್ಕರ್ ಹಾಕಿದಂತ ಕುಕ್ಕರ್ ಬಾಂಬ್ ಹುಡುಗನ್ನ ಆಲ್ ಓವರ್ ಮೈ ಬ್ರದರ್ಸ್, ನಾನು ಚಿಕ್ಕ ಹುಡುಗ ರೀ, ಅವ್ನು ಬಾಂಬ್ ಹಾಕಿಲ್ಲ ರೀ ಅಂತ ಹೇಳಿ ಪ್ರಚೋದನೆ ಮಾಡಿದ್ರಲ್ಲ ಬಾಂಬ್ಗಳಾಕ್ದವ್ರಿಗೆ, ದೇಶದ್ರೋಹಿಗಳಿಗೆ. ಅವ್ನ ಕಸಾಬು ಅಲ್ಲಿ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಬಾಂಬ್ಗಳು ಹಾಕದ್ನಲ್ಲ, ಎಷ್ಟೋ ಜನ ಸಾವು ಕಾರಣಕರ್ತನಾದ್ನಲ್ಲ. ಸಾಬ್ ಬಿರಿಯಾನಿ ಕಾವ್ ಸಾಬ್, ಒಬ್ಬ ದೇಶದ್ರೋಹಿನ ನೀವು ಇದರ ಕರಿತೀರಿ ನೀವು ಕಾಂಗ್ರೆಸ್ ಅವರು? ಇದಕ್ಕೆ ಅದು ದೇಶ ಭಾಷಣ ಆಗಲ್ಲ, ಅದು ಪ್ರಚೋದನೆ ಆಗೋದಿಲ್ಲ. ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ತಾನೆ, ಅವನಿಗೆ ನೀವು 7 ವರ್ಷ ಆದ್ರೂ ಗಲ್ ಶಿಕ್ಷೆ ಕೊಡಿ ಅಂತ ಹೈಕೋರ್ಟ್, ಸೆಷನ್ ಕೋರ್ಟ್, ಒಂದ್ ನಿಮಿಷ, ಸೆಷನ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳ್ತದೆ ಅವ್ನ್ ಗಲ್ ಶಿಕ್ಷೆ ಕೊಡಿ ಅಂತ. 7 ವರ್ಷ ತಡೆದ್ರಲ್ಲ ನೀವು. ಇದನ್ನೆಲ್ಲ ಏನಂತ ನಿಮ್ದೇ ಆಡಳಿತದಲ್ಲಿ ಮಾಡಿದಂತ ಕ್ರಮಗಳು ಇವು. ಇವತ್ತು IPC ಸೆಕ್ಷನ್, BNS ಕಾಯ್ದೆಗಳು, ಇವತ್ತು IPC ಸೆಕ್ಷನ್ ಹೋಯ್ತು, BNS ಇದೆ. BNS ಅಲ್ಲಿ ಇನ್ನೂ ಹೆಚ್ಚೆಚ್ಚು ಕಾನೂನುಗಳನ್ನ ಜೋಡಿಸಿದ್ದಾರೆ. ನೀವು ಇದನ್ನ ಬೇಕಂತ ಜನರ ದಿಕ್ತಪ್ಪಿಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸೋಂತ ಕೆಲಸ ಮಾಡೋದಕ್ಕೆ ಇವತ್ತು ನೀವು ಇವತ್ತು ದ್ವೇಷ ಭಾಷಣದ ಕಾಯ್ದೆ ತಂದಿದ್ದೀನಿ ಅಂತ ತೋರಿಸಿ ಯಾರಿಗೆ ಎದುರಿಸ್ಬೇಕಪ್ಪ ನೀವು? ಅಲ್ಲ, ನೀವು ಬಿಜೆಪಿ ಅವ್ರಿಗೆ ಯಾಕೆ ಇಷ್ಟೊಂದು ಟ್ರಿಗರ್? ನಮಗ್ ಭಯ ಅಲ್ಲ, ಕಾನೂನಲ್ಲಿ ಇದ್ರು ಆ ಕಾನೂನನ್ನ ಯಾಕೆ ವಿಕೃತಿಗೊಳಿಸಿ ದ್ವೇಷ ಭಾಷಣ ಮಾಡ್ತಿದ್ದವರಿಗೆ ಇನ್ನು ಮುಂದೆ ಮಾತಾಡಕ್ ಆಗಲ್ವಲ್ಲ ಅಂತ ಅವ್ರಿಗೆ. ಆಮೇಲೆ ಪೇಶ್ವೆಗಳು ಪರವಾಗಿರೋರು ನೀವೇನ್ರಿ ಮಾತಾಡ್ತೀರಿ? ಇವತ್ತು ಕಾನೂನಲ್ಲಿ ಎಲ್ಲಾ ಅವಕಾಶಗಳು ಇದೆ. ಒಬ್ಬ ವ್ಯಕ್ತಿಯನ್ನು ಯಾರಾದ್ರೂ ನಿಂದಿಸಿದ್ರು ಕೇಸ್ ಹಾಕೋ ಅವಕಾಶ ಇದೆ. ಈಗ ಪರಿಶಿಷ್ಟ ಜಾತಿ ಸಮುದಾಯಗಳ ಜನಗಳ ಮೇಲೆ ಯಾರಾದ್ರೂ ಬೈದ್ರೆ ಅಟ್ರಾಸಿಟಿ ಆಕ್ಟ್ ಅನ್ನೋದು ಇದೆ. ಎಲ್ಲ ಕಾಯ್ದೆಗಳು ಇದಾವೆ. 89ರಲ್ಲಿ VP ಸಿಂಗ್ ಅವರು ಅಟ್ರಾಸಿಟಿ ಆಕ್ಟ್ ಅಂತ ತಂದಿದ್ದಾರೆ. ಆ ಕಾನೂನು ಇನ್ನೂ ಬಲಪಡಿಸುವಂತದ್ದು ಆಗಿದೆ. ಈ ಸಬ್ಜೆಕ್ಟ್ ಕೊಟ್ಟು ಡೈವರ್ಟ್ ಮಾಡ್ತಿದ್ದಾರೆ. ಇದು ಡೈವರ್ಟ್ ಮಾಡೋದಕ್ಕೆ ಒಂದು, ಮತ್ತೆ ಕಾಂಗ್ರೆಸ್ ಆಡಳಿತ ಕುಸಿದಿದೆ. ಅವ್ರ ಆಡಳಿತದಲ್ಲಿ ನಿಷ್ಕಲ್ಮಶವಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲೋ ದ್ವೇಷದ ಕೆಲಸ ಮಾಡ್ತಾ ಇದ್ದಾರೆ. ಅಡಿಗೆ ಮಾಡೋ ಎಣ್ಣೆ ಬೆಲೆ 150 ರೂಪಾಯಿ ಆಗಿದೆ, ಪೆಟ್ರೋಲ್ ಬೆಲೆ 100 ರೂಪಾಯಿ 110 ರೂಪಾಯಿ ಆಗಿದೆ, ಗ್ಯಾಸ್ ಬೆಲೆ 900 ರೂಪಾಯಿ ಆಗಿದೆ. ಆಯ್ತಪ್ಪ, ನೀವು ಬೆಲೆ ಏರಿಕೆ ಬಗ್ಗೆ ಡೈವರ್ಟ್ ಮಾಡಕ್ ಮಾಡ್ತಿದ್ದಾರೆ ಅಂದ್ರೆ ಅದು ಅಲ್ವಾ? 15 ಲಕ್ಷ ಮಕ್ಕಳು ಇವತ್ತು ಬರಲಿಲ್ಲ ಯಾರು ಅಂತ ನಮಗೆ ಗೊತ್ತಿದೆ ಅಂದ್ರು. ಅಲ್ಲ, ಕೊಡಗಲ್ಲಿ ಹಚ್ಚಬೇಕಾದ್ರೆ ತಪ್ಪು ಮಾಡಿದವ್ರಿಗೆ, ಹಚ್ಚಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ತಾ ಇದೆ. ನಾವೇನು ಶಿಕ್ಷೆ ಮಾಡಬೇಡಿ, ಯಾರಿಗೂ ಕೇಸ್ ಹಾಕ್ಬೇಡಿ ಅಂತ ಹೇಳಲ್ಲ. ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಪಾಪ MLA, ಕಾಂಗ್ರೆಸ್ MLA, ಅವ್ರ ಮನೆ ಮೇಲೆ ಬಿದ್ದು ಬೆಂಕಿ ಹಚ್ಚಿ ತಾಳಿ ಸಮೇತ ಸುಟ್ಟೋಯ್ತು. ಆಕೆ ಹೇಳ್ತಾಳೆ, ನನ್ ಎಲ್ಲ ಮನೆ ಹೋದ್ರು ಪರವಾಗಿಲ್ಲ, ನನ್ನ ತಾಳಿ, ನನ್ನ ಗಂಡ ಕಟ್ಟರೋ ತಾಳಿ ಎದುರು ಉಳಿಸ್ಕೊಡಿ ಅಂತ ಹೇಳಿ. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ MLA, ಕಾಂಗ್ರೆಸ್ MLA, ಪರಿಶಿಷ್ಟ ಜಾತಿಯ ದಲಿತ MLA ಅವನು. ನೀವು ಅದನ್ನ ರಕ್ಷಣೆ ಮಾಡಕ್ ಆಗ್ಲಿಲ್ಲ ನೀವು. ಅವತ್ತೇನ್ ಮಾಡಿದ್ರೆ ನೀವು? ಆಮೇಲೆ ಅದನ್ನ ಒಂದ್ ನಿಮಿಷ ಮಾಡಿ ತಪ್ಪನ್ ಬಗ್ಗೆನೂ ಮಾತಾಡ್ಬೇಕಲ್ವಾ? ಶಿಕ್ಷೆ